ದಕ್ಷಿಣ ಕನ್ನಡ ಜಿಲ್ಲಾ ಮುಖೇರ ಸಂಘಕ್ಕೆ 50 ವರ್ಷ ತುಂಬುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯ ಮುಖೇರ ಸಂಘದ ನೇತೃತ್ವದಲ್ಲಿ ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು 2 ದಿವಸಗಳ ಕಾಲ ಕರ್ನಾಟಕ ರಾಜ್ಯದ ಮುಖೇರ ಸಮುದಾಯದಿಂದ ಸುಳ್ಯದಲ್ಲಿ ಮುಖೇರ ದುಡಿ ಆಯನ ರಾಜ್ಯ ಸಮ್ಮೇಳನವು ನಡೆಯಲಿದೆ ಎಂದು ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷ ನಂದರಾಜ್ ಸಂಕೇಶ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುಳ್ಯದ ಕೊಡಿಯಲ್ಬೈಲ್ನಲ್ಲಿರುವ ಗೌಡ ಸಮುದಾಯ ಭವನದಲ್ಲಿ ಐತಿಹಾಸಿಕ ಮುಖೇರ ದುಡಿ ಆಯನ 2026 ಬೃಹತ್ ಸಮ್ಮೇಳನವು ನಡೆಯಲಿದೆ. ಫೆಬ್ರವರಿ 28 ಜಿಲ್ಲಾ ಮುಖೇರ ಸಂಘದ ಸ್ಥಾಪಕರಲ್ಲಿ ಓರ್ವರಾದ ಗಣಪ ಕೆ ಮೂಡುಶತ್ವ ಇವರು ಧ್ವಜಾರೋಹಣ ಗೈಯಲಿದ್ದಾರೆ. ಪ್ರಮುಖರಾದ ಶುಭೋದಯ ಕುಡ್ಲ ಇವರು ದುಡಿ ಆಯನ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭ ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷರು ಹಾಗೂ ಸುಳ್ಯ ತಾಲೂಕು ಮುಖೇರ ಸಂಘದ ಅಧ್ಯಕ್ಷರಾದ ಕರುಣಾಕರ ಪಲ್ಲತಡ್ಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ 8-7 ಜಿಲ್ಲೆಯ ಜನರನ್ನು ಸೇರಿಸುವಂಥ ವ್ಯವಸ್ಥೆ ನಮ್ಮದು ನಾಡ್ದು ಫೆಬ್ರವರಿ 28 ಮಾರ್ಚ್ 1ಕ್ಕೆ ಸುಳ್ಯ ಸಮುದಾಯ ಭವನ ಗೌಡ ಸಮುದಾಯ ಭವನ ಕಾರ್ಯಕ್ರಮ ಆಗ್ತದೆ. ಮೊದಲನೇ ದಿವಸ 28ನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮ ಅಂತ ಆಗ್ತದೆ. ಆಮೇಲೆ 1ನೇ ತಾರೀಕು ದೊಡ್ಡ ಮೆರವಣಿಗೆ, 9:30 ಗಂಟೆ ಮೆರವಣಿಗೆ ಆಗಿ ಆಮೇಲೆ ಡಾಕ್ಟರ್ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯವರು ಬರ್ತಾರೆ. ಅವತ್ತು ಶುರುವಿನ ದಿವಸ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋರು ಶ್ರೀ ಶುಭೋದಯ ಕುಡ್ಲು ಮೊಗೇರ ಸಂಘದ ಸ್ಥಾಪಕ ಸದಸ್ಯರು ಇವತ್ತು ಕೂಡ ಇದ್ದಾರೆ. ಶುಭೋದಯ ಕುಡ್ಲು ಕಸ್ಟಮ್ಸ್ ಅಧಿಕಾರಿಗೆ ಕೆಲಸ ಮಾಡಿದರು. ಅದರಲ್ಲಿ ದಿಕ್ಸೂಚಿ ಭಾಷಣ ಮಾಡೋರು ನಿಮಗೆ ಗೊತ್ತಿರ್ಬೋದು, ಮಂಗಳೂರು ಯೂನಿವರ್ಸಿಟಿಯ ಮುಖ್ಯಸ್ಥರಾದ ಡಾಕ್ಟರ್ ಅಭಯ ಕುಮಾರ್ ಅವರು ದುಡಿ ಮತ್ತು ಮೊಗೇರ ಜನರ ಬಗ್ಗೆ ಅಧ್ಯಯನ ಮಾಡಿ PhD ಮಾಡಿದರು. ಆಮೇಲೆ ಮುಖ್ಯ ಅತಿಥಿಯರು ನಮ್ಮವರೆಲ್ಲ ಇರ್ತಾರೆ. ಡಾಕ್ಟರ್ ಮಾಧವ ಪೆರಾಜೆ ಇದ್ದಾರೆ, ರವೀಂದ್ರನಾಥ್ ಇದ್ದಾರೆ, ಮೀನಾಕ್ಷಿ ಅವರು ಇದ್ದಾರೆ, ಶಿವಪುರ ಇದ್ದಾರೆ, ಬಾಬು ಇದ್ದಾರೆ. ಆಮೇಲೆ ಡಾಕ್ಟರ್ ರತ್ನಾವತ್ ಈಗಿನ ವೆಲ್ನಾಕ್ ಹಾಸ್ಪಿಟಲ್ನ ಮುಖ್ಯಸ್ಥರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಇದರ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ರಘು ಇದ್ದಾರೆ. ಆಮೇಲೆ ಮಾಜಿ ಸಚಿವರಾದ ಅಂಗರ್ ಇದ್ದಾರೆ. ಆಮೇಲೆ ಗೌರವ ಸಲಹೆಗೆ ಸುಂದರಮೇರ ವಿಶ್ವನಾಥ್ ಎಲ್ಲ ಇದ್ದಾರೆ.